Hey guys, welcome back. ಮಂಟಪದಲ್ಲಿ 25 ವರ್ಷಗಳ ಯಶಸ್ವಿಯ ಹಾದಿಯನ್ನು ನೀವೆಲ್ಲ ಏನು ನಡೆದಿದ್ದೀರಿ. ಅದರ ಹಿನ್ನೆಲೆಯಲ್ಲಿ ದಿನ ತಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ನಾಮಧಾರಿ ವಕೀಲರ ಸಮಾಜದ ಅಶೋಕ್ ಕುಮಾರ್ ಅವರು ವಹಿಸಿದ್ದಾರೆ. ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಆಗಿರತಕ್ಕಂಥ ವಿಶ್ವನಾಥ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿದ್ದಾರೆ. ಕ್ಷೇತ್ರದ ಶಾಸಕರು ರವಿಶಂಕರ್ ಅವರು ವೇದಿಕೆಯಲ್ಲಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರಾಗಿರ್ತಕ್ಕಂಥ ಅದೇ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು ಸಹ ಇದ್ದಾರೆ, ಬಸಂತ್ ಅವರಿದ್ದಾರೆ, ನಮ್ಮ ಮಾಜಿ ಶಾಸಕರು ಅಶ್ವಿನ್ ಅವರು ಸಹ ಇದ್ದಾರೆ. ಹಾಗೂ ವೇದಿಕೆ ಮೇಲೆ ನಮ್ಮ ಸಮಾಜದ ಹಲವಾರು ಮುಖಂಡರಿದ್ದೀರಿ. ಅದೇ ರೀತಿಯಲ್ಲಿ ತಾವೆಲ್ಲ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಒಂದು ಕುಟುಂಬದ ಸಮಾರಂಭ ಅಂತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಏನು ಭಾಗವಹಿಸಿದ್ದೀರಿ. ನಿಮ್ಮ ಉತ್ಸಾಹವನ್ನು ನಾವು ಅರ್ಥ ಮಾಡ್ತೀವಲ್ಲ. ವೇದಿಕೆ ಮೇಲೆ ನಮ್ಮ ಪ್ರಮುಖರೇನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಗಡಿಬಿಡಿ ಮಾಡ್ಕೊತಾ ಇದ್ದೀರಿ ಅಂದರೆ ಅದು ಉತ್ಸಾಹದಲ್ಲಿ ಮಾಡ್ಕೊತಾ ಇರತಕ್ಕಂಥದ್ದು. ಮಾಧ್ಯಮದ ಸ್ನೇಹಿತರು ಸಹ ಇದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಮಾಜದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ನಾಮಧಾರಿ ಗೌಡರಿಗೆ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಒಂದು ಸಣ್ಣ ಸಂಖ್ಯೆಯಲ್ಲಿದ್ದರೆ ಒಂದು ಉಪಜಾತಿಯಾಗಿ ಸುಮಾರು 2 ಲಕ್ಷ ಜನಸಂಖ್ಯೆ ನಾವಿದ್ದೇವೆ ಅಂತಕ್ಕಂಥದ್ದನ್ನು ತಾವು ಏನು ಹೇಳಿದ್ದೀರಿ. ಇವತ್ತು ನಮ್ಮ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಯಾರೂ ಗುರುತಿಸಿಲ್ಲ ಅಂತಕ್ಕಂಥ ಒಂದು ನೋವು ನಿಮ್ಮೆಲ್ಲರಲ್ಲಿದೆ.